ಪ್ರೇರೆ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಕರ್ತನು ನಾನೇ ಮಾರ್ಗ ಎಂಬುದಾಗಿ ಹೇಳಿದ್ದಾರೆ. ಮತ್ತಾಯ ಪತ್ರಿಕೆ 5ನೇ ಅಧ್ಯಾಯ 37 ನಾವು ನೋಡುವುದಾದರೆ ಅಲ್ಲಿ ಕರ್ತನು ನಮ್ಮನ್ನು ವಂಚನೆಯಿಂದ ತಪ್ಪಿಸುವಂಥ ಮಾತುಗಳನ್ನು ನಾವು ನೋಡುತ್ತೇವೆ. ಸತ್ಯವೇದದಲ್ಲಿ ಕಡೆಯದಾಗಿ ಪ್ರಸ್ತಾಪಿಸಲ್ಪಟ್ಟಂಥ ಪಾಪ ಯಾವುದು? ಒಂದು ವೇಳೆ ನೀವು ಸತ್ಯವೇದದ ಕಡೆಯ ಅಧ್ಯಾಯಕ್ಕೆ ತಿರುಗಿಸಿದಾಗ ಕಡೆಯದಾಗಿ ಪ್ರಸ್ತಾಪಿಸಲ್ಪಟ್ಟಂಥ ಪಾಪ ಏನಪ್ಪ ಅಂತಂದರೆ ಸುಳ್ಳು. ಅಂದರೆ ಪ್ರಾರಂಭದಲ್ಲೂ ಪ್ರಸ್ತಾಪಿಸಲ್ಪಟ್ಟಂಥ ಪಾಪ ಸುಳ್ಳು, ಕಡೆಯದಲ್ಲೂ ಪ್ರಸ್ತಾಪಿಸಲ್ಪಟ್ಟಂಥ ಸುಳ್ಳು. ಪ್ರಕಟಣೆ ಪತ್ರಿಕೆ 22ನೇ ಅಧ್ಯಾಯ 15ರಲ್ಲಿ ನೀವು ನೋಡುವುದಾದರೆ, ಆದರೆ ನಾಯಿಗಳು, ಮಾಟಗಾರರು, ಜಾರರು, ಕೊಲೆಗಾರರು, ವಿಗ್ರಹ ಆರಾಧಕರು, ಸುಳ್ಳಾದದ್ದನ್ನು ಪ್ರೀತಿಸಿ ನಡೆಸುವವರೆಲ್ಲರೂ ಹೊರಗಿನವರು ಎಂದು ಹೇಳಿದನು. ಸುಳ್ಳನ್ನು ಅಭ್ಯಾಸಿಸುವರು ಪರಿಶುದ್ಧ ಪಟ್ಟಣದಿಂದ ಹೊರಗಿರ್ತಾರೆ. ಆದ್ದರಿಂದ ಸತ್ಯವೇದದಲ್ಲಿ ತಿಳಿಸಲ್ಪಟ್ಟ ಮೊದಲನೆಯ ಪಾಪ ಮತ್ತು ಕಡೆಯ ಪಾಪ ಸುಳ್ಳಾಗಿದೆ. ಆದಿಸಭೆಯಲ್ಲಿ ಮೊದಲನೆಯದಾಗಿ ತೀರ್ಪು ಮಾಡಲ್ಪಟ್ಟಂಥ ಪಾಪ ಸುಳ್ಳಾಗಿತ್ತು. ದೇವರ ವಂಚನೆಗೆ ಒಳಪಡಿಸುವುದು ಯಾರೆಂದರೆ ಸತ್ಯವನ್ನು ಪ್ರೀತಿಸದೆ ಇರುವವರನ್ನು. ನಾವು ಇದನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ಳುವುದು ಬಹಳ ಮುಖ್ಯ. ಮತ್ತಾಯ ಪತ್ರಿಕೆ 5ನೇ ಅಧ್ಯಾಯ 37ರಲ್ಲಿ ನಾವು ನೋಡ್ತೇವೆ, ಆದರೆ ನಿನ್ನ ಮಾತು ಹೌದಾಗಿದ್ದರೆ ಹೌದು, ಅಲ್ಲವಾಗಿದ್ದರೆ ಅಲ್ಲ ಅಂದಿರಲಿ. ಇವುಗಳಿಗಿಂತ ಹೆಚ್ಚದನ್ನು ಕೆಟ್ಟದರಿಂದ ಬರುವಂಥದ್ದು. ಇಲ್ಲಿ ಹೌದಾಗಿದ್ದರೆ ಹೌದು ಅಂದರೆ ಇದು ನಿಮ್ಮನ್ನು ವಂಚನೆಯಿಂದ ತಪ್ಪಿಸ್ತದೆ. ಯೇಸು ನಾನೇ ಮಾರ್ಗ, ನಾವೆಲ್ಲರೂ ಅದನ್ನು ಗೌರವಿಸ್ತೇವೆ. ಯೇಸು ಮಾರ್ಗವು ಜೀವವು ಆಗಿರುವುದನ್ನು ನಾವು ಒಪ್ಪಿಕೊಳ್ತೇವೆ. ಆದರೆ ಯೋಹಾನ ಪತ್ರಿಕೆ 14ನೇ ಅಧ್ಯಾಯ 6ರಲ್ಲಿ ನಾವು ನೋಡುತ್ತೇವೆ, ಯೇಸು ಅವನಿಗೆ, ನಾನೇ ಮಾರ್ಗವು ಸತ್ಯವು ಜೀವವು ಆಗಿದ್ದೇನೆ, ನನ್ನ ಮೂಲಕವಾಗಿಯೇ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ, ನನ್ನ ಮೂಲಕವಾಗಿಯೇ. ಇದನ್ನು ಗಮನಿಸಬೇಕಾಗ್ತದೆ. ನಾನೇ ಸತ್ಯ, ನಾನೇ ಜೀವ, ನಾನೇ ಅಸ್ತಿತ್ವ. ಯೇಸುವಿನ ಮಾರ್ಗ ಒಂದು ಜೀವಕರವಾದಂಥ ಒಂದು ಮಾರ್ಗ ಆಗಿದೆ. ಹಳೆಯ ಒಡಂಬಡಿಕೆ ಜನರಿಗಿದು ಅಂತರಂಗದ ಸತ್ಯತೆ, ಇದು ಅವರ ಕೈಗೆ ಎಟಕಲಿಲ್ಲ. ಕೀರ್ತನೆಗಳು 51:6ರಲ್ಲಿ ನೀವು ನೋಡಿ, ಈಗೋ ಅಂತರಂಗದಲ್ಲಿ ನೀನು ಸತ್ಯವನ್ನು ಅಪೇಕ್ಷಿಸುತ್ತಿ, ರಹಸ್ಯದಲ್ಲಿ ನನಗೆ ಜ್ಞಾನವನ್ನು ನೀನು ತಿಳಿಯ ಮಾಡು. ಕರ್ತನೇ, ನಮ್ಮ ಅಂತರಾಳದ ಸತ್ಯವನ್ನು ಬಯಸುವುದು ಎಂಬುದನ್ನು ನಾವು ಗ್ರಹಿಸಲಿಲ್ಲ. ನಾವು ಇಲ್ಲಿಯ ತನಕ ನಾವು ಅರ್ಥ ಮಾಡಿಕೊಳ್ಳಲಿಲ್ಲ. ನಾವು ಕಪಟತನದಲ್ಲಿದ್ದೇವೆ. ಆ ಕಪಟತನ ನಮ್ಮ ಹೃದಯವನ್ನು ಅದು ಅಂಧಕಾರದ ಕಡೆ ತೆಗೆದುಕೊಂಡು ಹೊರಟು ಹೋಗಿದೆ. ಪ್ರಕಟಣೆಗಳು 14ನೇ ಅಧ್ಯಾಯ 4ರಲ್ಲಿ ನೀವು ನೋಡಿ, ಸ್ತ್ರೀಯರೊಂದಿಗೆ ಮಲಿನರಾಗದವರು ಇವರೇ, ಯಾಕೆಂದರೆ ಇವರು ಕನ್ನಿಕರು, ಅವರ ಬಾಯಲ್ಲಿ ಸುಳ್ಳು ಸಿಕ್ಕಲಿಲ್ಲ. ಪ್ರಕಟಣೆ 14:5 ನೀವು ನೋಡಿ, ಕೀರ್ತನೆಗಳು 58:3 ನೀವು ನೋಡಿ. ದುಷ್ಟರು ಗರ್ಭದಿಂದಲೇ ದೂರವಾಗ್ತಾರೆ, ಹುಟ್ಟಿದಾಗಲೇ ಸುಳ್ಳಾಡುವವರು ತಪ್ಪಿ ಹೋಗ್ತಾರೆ. ಅವರು ಯಾರು? ನಮ್ಮ ಬಳಿ ಬರುವುದಕ್ಕೆ ಆಗುವುದಿಲ್ಲ. ಒಂದು ಗುಂಪು, ಆ ಗುಂಪನ್ನು ಕರ್ತನು ದೂರ ಇಡುತ್ತಾನೆ. ಅವರು ಗರ್ಭದಿಂದಲೇ ದೂರ ಆಗ್ತಾರೆ, ಹುಟ್ಟಿದಾಗಲೇ. ಅಂದರೆ ಜೀವಿತದಲ್ಲಿ ಸತ್ಯವನ್ನು ನುಡಿಯುವಂಥದ್ದು, ಸತ್ಯವನ್ನು ನುಡುವುದಕ್ಕೆ ಯಾವ ಬೆಲೆ ತೆರಬೇಕಾದರೂ ಸಹ ಸತ್ಯಕ್ಕೆ ಬದ್ಧರಾಗಿರಿ ಎಂಬುದನ್ನು ಸತ್ಯವೇದ ಪ್ರತಿಪಾದಿಸುತ್ತದೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತರಾದಂಥ ದೇವರ ಸ್ತೋತ್ರಪ್ಪ. ದೇವರೇ, ಸಹಾಯ ಮಾಡು.
ಈ ಲೋಕದಲ್ಲಿ ಅಪ್ಪ ಚಲಿಸ್ತಾ ಇರ್ತಕ್ಕಂಥ ಎಲ್ಲ ಕ್ರಿಯೆಗಳು ಸ್ವಾಮಿ ಯೇಸುವೆ ನಿಮ್ಮ ರಕ್ತ ಚೆಲ್ಲಲ್ಪಡಲಿ. ಎಲ್ಲ ಕ್ರಿಯೆಗಳಿಂದ ನಮ್ಮನ್ನು ಬಿಡುಗಡೆ ಮಾಡು ಸ್ವಾಮಿ. ವಂಚಿಸುವ ಕ್ರಿಯೆಗಳಿಂದ ಬಿಡುಗಡೆ ಮಾಡು, ಸುಳ್ಳಾಡುವ ಕ್ರಿಯೆಗಳಿಂದ ಬಿಡುಗಡೆ ಮಾಡು ಅಪ್ಪ. ನಮ್ಮನ್ನು ಆಶೀರ್ವದಿಸು, ಬಲಪಡಿಸು, ಸ್ಥಿರಪಡಿಸು. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆ, ಆಮೇಲೆ.